ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಜುಲೈ 8ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಅರುಣ್ ಜೇಟ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಹರಿಯಾಣದಲ್ಲಿದೆ. ಸೆಕೆಂಡ್ ಕ್ವಶನ್, ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ಪುಷ್ಕರ್ ಸಿಂಗ್ ಧಾಮಿ ಅವರನ್ನು ಯಾರು ನೇಮಕ ಮಾಡಿದ್ದಾರೆ? ಸರಿಯಾದ ಉತ್ತರ ತೀರತ್ ಸಿಂಗ್ ರಾವತ್. Axis Bank has inked multi-year deal with which company for digital transformation program of the bank? ಬ್ಯಾಂಕಿನ ಡಿಜಿಟಲ್ ರೂಪಾಂತರ ಕಾರ್ಯಕ್ರಮಕ್ಕಾಗಿ ಆಕ್ಸಿಸ್ ಬ್ಯಾಂಕ್ ಯಾವ ಕಂಪನಿಯೊಂದಿಗೆ ಬಹುವರ್ಷದ ಒಪ್ಪಂದವನ್ನು ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೆಜಾನ್ ವೆಬ್ ಸರ್ವಿಸಸ್. ಆಕ್ಸಿಸ್ ಬ್ಯಾಂಕ್ ತನ್ನ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಬ್ಯಾಂಕಿನ ಡಿಜಿಟಲ್ ರೂಪಾಂತರ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಲು ಇ-ಕಾಮರ್ಸ್ ದೈತ್ಯ ಅಮೆಜಾನ್ನ ಕ್ಲೌಡ್ ಕಂಪ್ಯೂಟಿಂಗ್ ಅಂಗವಾದ ಅಮೆಜಾನ್ ವೆಬ್ ಸರ್ವಿಸಸ್ನೊಂದಿಗೆ ಬಹುವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಭಾಗವಾಗಿ ಭಾರತದ 3ನೇ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ 6 ನಿಮಿಷಗಳಲ್ಲಿ ತೆರೆಯಬಹುದಾದ ಆನ್ಲೈನ್ ಖಾತೆಗಳು ಮತ್ತು ತ್ವರಿತ ಡಿಜಿಟಲ್ ಪಾವತಿಗಳು ಸೇರಿದಂತೆ ಗ್ರಾಹಕರಿಗೆ ಸುಧಾರಿತ ಬ್ಯಾಂಕಿಂಗ್ ಅನುಭವಗಳನ್ನು ತರಲು ಹೊಸ ಡಿಜಿಟಲ್ ಹಣಕಾಸು ಸೇವೆಗಳ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು AWS ಸೇವೆಗಳ ಸಹಾಯವನ್ನು ತೆಗೆದುಕೊಳ್ಳಲಿದೆ. The scheme titled Nipun Bharat Program has been launched by which ministry? ನಿಪುಣ್ ಭಾರತ್ ಕಾರ್ಯಕ್ರಮ ಎಂಬ ಹೆಸರಿನ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಎಜುಕೇಶನ್. ಕೇಂದ್ರ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಂಕ್ ನಿಪುಣ್ ಭಾರತ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ನಿಪುಣ್ ಎಂದರೆ ಅರ್ಥೈಸುವಿಕೆ ಮತ್ತು ಸಂಖ್ಯಾಶಾಸ್ತ್ರದೊಂದಿಗೆ ಓದುವಲ್ಲಿ ಪ್ರಾವೀಣ್ಯತೆಗಾಗಿ ರಾಷ್ಟ್ರೀಯ ಉಪಕ್ರಮ ಮತ್ತು ಸಮಗ್ರ ಶಿಕ್ಷಣದ ಕೇಂದ್ರ ಪ್ರಾಯೋಜಿತ ಯೋಜನೆಯ ಆಶ್ರಯದಲ್ಲಿ ಪ್ರಾರಂಭಿಸಲಾಗಿದೆ. ನಿಪುಣ್ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಇದರ ಉದ್ದೇಶವನ್ನು ನೋಡೋದಾದ್ರೆ 2026-27ರ ವೇಳೆಗೆ ಭಾರತದ ಪ್ರತಿ ಮಗುವಿಗೆ 3ನೇ ತರಗತಿಯ ಅಂತ್ಯದ ವೇಳೆಗೆ ಅಡಿಪಾಯದ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಿಗುವುದು ನಿಪುಣ್ ಕಾರ್ಯಕ್ರಮದ ಉದ್ದೇಶವಾಗಿದೆ. The CoWIN Global Conclave was recently organized by the government of which country? ಕೋವಿನ್ ಗ್ಲೋಬಲ್ ಕಾನ್ಕ್ಲೇವ್ ಅನ್ನು ಇತ್ತೀಚೆಗೆ ಯಾವ ದೇಶದ ಸರ್ಕಾರ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯಾ. ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2021ರ ಜುಲೈ 5ರಂದು ವಾಸ್ತವಿಕವಾಗಿ ಕೋವಿನ್ ಗ್ಲೋಬಲ್ ಕಾನ್ಕ್ಲೇವ್ ಅನ್ನು ಉದ್ಘಾಟಿಸಿ ಭಾಷಣ ಮಾಡಿದರು. ಜಾಗತಿಕ ಸಭೆಯಲ್ಲಿ 142 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ವಿದೇಶಾಂಗ ಸಚಿವಾಲಯ ಮತ್ತು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಜಂಟಿಯಾಗಿ ಈ ಕಾನ್ಕ್ಲೇವ್ ಅನ್ನು ಕೋವಿನ್ ವೇದಿಕೆಯನ್ನು ಡಿಜಿಟಲ್ ಸಾರ್ವಜನಿಕ ಒಳಿತು ಎಂದು ಜಗತ್ತಿಗೆ ವಿಸ್ತರಿಸುವ ಉದ್ದೇಶದಿಂದ ಇದನ್ನು ಆಯೋಜಿಸಲಾಗಿದೆ. The International Film Festival of India 2021 is scheduled to be held in Goa in November 2021. The IFFI 2021 will be which edition of the annual event? International Film Festival of India 2021 ನವೆಂಬರ್ 2021ರಲ್ಲಿ ಗೋವಾದಲ್ಲಿ ನಡೆಯಲಿದೆ. IFFI 2021 ವಾರ್ಷಿಕ ಕಾರ್ಯಕ್ರಮದ ಯಾವ ಆವೃತ್ತಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 52ನೇ ಆವೃತ್ತಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ 52ನೇ ಆವೃತ್ತಿ 2021ರ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಗೌರವಾನ್ವಿತ ಮಾಹಿತಿ ಮತ್ತು ಪ್ರಸಾರ ಸಚಿವ ಶ್ರೀ ಪ್ರಕಾಶ್ ಜಾವಡೇಕರ್ ಅವರು 52ನೇ IFFIನ ನಿಯಮಗಳು ಮತ್ತು ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದ ಮೆಸ್ಟ್ರೋ ಶ್ರೀ ಸತ್ಯಜಿತ್ ರೇ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಸಿನೆಜೀಸ್ ಶ್ರೇಷ್ಠತೆಗಾಗಿ ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಈ ವರ್ಷದಿಂದ ಪ್ರಾರಂಭಿಸಲಾಗಿದ್ದು, ಈ ವರ್ಷದಿಂದ ಪ್ರತಿ ವರ್ಷ IFFIನಲ್ಲಿ ನೀಡಲಾಗುವುದು.
ಈ ಕೆಳಗಿನ ಯಾವ ಯೋಜನೆಗಳಲ್ಲಿ ಒಸಿಒ ಗ್ಲೋಬಲ್ ವಿಶ್ವದ ಅತ್ಯಂತ ನವೀನ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿ 2021 ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ವೆಸ್ಟ್ ಇಂಡಿಯಾ. ಇನ್ವೆಸ್ಟ್ ಇಂಡಿಯಾಕ್ಕೆ ವೋಕೋ ಗ್ಲೋಬಲ್ ವಿಶ್ವದ ಅತ್ಯಂತ ನವೀನ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿ 2021 ಪ್ರಶಸ್ತಿಯನ್ನು ನೀಡಿದೆ. ಸಾಂಕ್ರಾಮಿಕ ಚೇತರಿಕೆ, ಸುಸ್ಥಿರತೆ ಮತ್ತು ಡಿಜಿಟಲೀಕರಣದ ಸವಾಲುಗಳಿಗೆ ಐಪಿಎಗಳು ಎಷ್ಟು ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳುತ್ತಿವೆ ಎಂಬುದನ್ನು ಹೊಸದಾಗಿ ಪ್ರಾರಂಭಿಸಲಾದ ವೋಕೋ ಇನ್ನೋವೇಷನ್ ಇಂಡೆಕ್ಸ್ ಪರಿಶೀಲಿಸುತ್ತದೆ. The Parliamentary Standing Committee on Education has sought help from which organization for technical assistance to start satellite TV classroom in India? ಶಿಕ್ಷಣದ ಸಂಸದೀಯ ಸ್ಥಾಯಿ ಸಮಿತಿಯು ಭಾರತದಲ್ಲಿ ಉಪಗ್ರಹ ಟಿವಿ ತರಗತಿ ಕೊಠಡಿಗಳನ್ನು ಪ್ರಾರಂಭಿಸಲು ತಾಂತ್ರಿಕ ಸಹಾಯಕ್ಕಾಗಿ ಯಾವ ಸಂಸ್ಥೆಯಿಂದ ಸಹಾಯವನ್ನು ಕೋರಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೋ. ದೇಶದಲ್ಲಿ ಉಪಗ್ರಹ ಟಿವಿ ತರಗತಿ ಕೊಠಡಿಗಳನ್ನು ಪ್ರಾರಂಭಿಸಲು ತಾಂತ್ರಿಕ ನೆರವು ನೀಡಲು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಅಥವಾ ಇಸ್ರೋ ಶಿಕ್ಷಣದ ಸಂಸದೀಯ ಸ್ಥಾಯಿ ಸಮಿತಿಗೆ ವಿನಯ್ ಸಹಸ್ರಬುದ್ಧೆ ನೇತೃತ್ವದಲ್ಲಿ ಅನುಮತಿ ನೀಡಿದೆ. ಕೋವಿಡ್ ಪ್ರೇರಿತ ಲಾಕ್ಡೌನ್ನಿಂದಾಗಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಈ ಉಪಕ್ರಮವು ಸಹಾಯ ಮಾಡುತ್ತದೆ. Flipkart has partnered with which payment provider to launch contactless scan and pay feature for pay on delivery orders? ಪೇ ಆನ್ ಡೆಲಿವರಿ ಆದೇಶಗಳಿಗಾಗಿ ಸಂಪರ್ಕವಿಲ್ಲದ ಸ್ಕ್ಯಾನ್ ಮತ್ತು ಪೇ ವೈಶಿಷ್ಟ್ಯವನ್ನು ಪ್ರಾರಂಭಿಸಲು ಫ್ಲಿಪ್ಕಾರ್ಟ್ ಯಾವ ಪಾವತಿ ಪೂರೈಕೆದಾರರೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಫೋನ್ ಪೇ. ಫ್ಲಿಪ್ಕಾರ್ಟ್ನ ಪೇ ಆನ್ ಡೆಲಿವರಿ ಆದೇಶಗಳಿಗಾಗಿ ಸಂಪರ್ಕವಿಲ್ಲದ ಸ್ಕ್ಯಾನ್ ಮತ್ತು ಪೇ ವೈಶಿಷ್ಟ್ಯವನ್ನು ಪ್ರಾರಂಭಿಸಲು ಡಿಜಿಟಲ್ ಪಾವತಿ ಪ್ಲಾಟ್ಫಾರ್ಮ್ ಫೋನ್ ಪೇ ಫ್ಲಿಪ್ಕಾರ್ಟ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಜೆಫ್ ಬೆಜೋಸ್ ಬದಲಿಗೆ ಅಮೆಜಾನ್ ಇಂಕ್ನ ಹೊಸ ಸಿಇಒ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಆಂಡಿ ಜಾಸಿ. ಅಮೆಜಾನ್ ಇಂಕ್ ಸಂಸ್ಥಾಪಕ ಮತ್ತು ಸಿಇಒ ಜೆಫ್ ಬೆಜೋಸ್ ಅವರು ಜುಲೈ 5, 2021 ಅಧಿಕೃತವಾಗಿ ಕಂಪನಿಯ ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಮಾಜಿ ಎಡಬ್ಲ್ಯೂಎಸ್ ಕಾರ್ಯನಿರ್ವಾಹಕ ಆಂಡಿ ಜಾಸಿ ವಾಣಿಜ್ಯ ಬೆಹೆಮೊತ್ನ ಹೊಸ ಸಿಇಒ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೆಜೋಸ್ ಈಗ ಅಮೆಜಾನ್ ಕಾರ್ಯನಿರ್ವಾಹಕ ಅಧ್ಯಕ್ಷರ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ನೇಮ್ ದಿ ವಿನ್ನರ್ ಆಫ್ 2021 ಆಸ್ಟ್ರಿಯನ್ ಗ್ರಾಂಡ್ ಪ್ರಿಕ್ಸ್. 2021 ಆಸ್ಟ್ರಿಯನ್ ಗ್ರಾಂಡ್ ಪ್ರಿಕ್ಸ್ ವಿಜೇತರನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಕ್ಸ್ ವೆಸ್ಟರ್ಪೆನ್. ಮ್ಯಾಕ್ಸ್ ವೆಸ್ಟರ್ಪೆನ್ ಅವರು ಆಸ್ಟ್ರಿಯನ್ ಗ್ರಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿದ್ದಾರೆ. ಇದು 2021 ಫಾರ್ಮುಲಾ 1 ಋತುವಿನಲ್ಲಿ ವೆಸ್ಟರ್ಪೆನ್ ಅವರ 5ನೇ ಗೆಲುವಾಗಿದೆ. ಇದಲ್ಲದೆ ಈ ಗೆಲುವಿನೊಂದಿಗೆ ವೆಸ್ಟರ್ಪೆನ್ 1821 ಅಂಕಗಳೊಂದಿಗೆ 2021 ಚಾಲಕರ ಚಾಂಪಿಯನ್ಶಿಪ್ ಸ್ಟ್ಯಾಂಡಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಮತ್ತು ಇದರಲ್ಲಿ ಹ್ಯಾಮಿಲ್ಟನ್ ಅವರು ನಂತರದ ಸ್ಥಾನದಲ್ಲಿದ್ದಾರೆ. ವಾಲ್ಟರಿ ಬಾಟಸ್ 2ನೇ ಸ್ಥಾನವನ್ನು ಪಡೆದರು, ಹಾಗೆ ಲ್ಯಾಂಡೋ ನಾರಿಸ್ 3ನೇ ಸ್ಥಾನದಲ್ಲಿದ್ದಾರೆ. Which day of the year is observed as the World Zoonosis Day? ವರ್ಷದ ಯಾವ ದಿನವನ್ನು ವಿಶ್ವ ಝೂನೋಸಿಸ್ ದಿನವೆಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ 6. ಝೂನೋಟಿಕ್ ಕಾಯಿಲೆಗಳ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಝೂನೋಸಿಸ್ ದಿನವನ್ನು ನಡೆಸಲಾಗುತ್ತದೆ. ಝೂನೋಸಿಸ್ ಎಂಬುದು ಸಾಂಕ್ರಾಮಿಕ ಕಾಯಿಲೆ. ಇವು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಬಹುದು ಮತ್ತು ಪ್ರತಿಯಾಗಿ ಪ್ರಾಣಿಗಳೊಂದಿಗೆ ನೇರ ಸಂಪರ್ಕದಿಂದ ಅಥವಾ ಪರೋಕ್ಷವಾಗಿ ಇದು ಹರಡಬಹುದು. Which day of the year is observed as the World Chocolate Day? ವರ್ಷದ ಯಾವ ದಿನವನ್ನು ವಿಶ್ವ ಚಾಕೊಲೇಟ್ ದಿನವೆಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ 7. ವಿಶ್ವ ಚಾಕೊಲೇಟ್ ದಿನ, ಇದನ್ನು ಅಂತಾರಾಷ್ಟ್ರೀಯ ಚಾಕೊಲೇಟ್ ದಿನ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಜುಲೈ 7ರಂದು ಜಾಗತಿಕವಾಗಿ ನಡೆಯುವ ವಾರ್ಷಿಕ ಆಚರಣೆಯಾಗಿದೆ. 1850ರಲ್ಲಿ ಯುರೋಪಿಗೆ ಚಾಕೊಲೇಟ್ ಪರಿಚಯವನ್ನು ಆಚರಿಸಲು ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. ಇದನ್ನು ಚಾಕೊಲೇಟ್ಗಳನ್ನು ತಿನ್ನುವುದು ಮತ್ತು ಆತ್ಮೀಯರೊಂದಿಗೆ ಹಂಚಿಕೊಳ್ಳುವ ಮೂಲಕ ಗುರುತಿಸಲಾಗುತ್ತದೆ. ಈ ದಿನವನ್ನು ಕೋಕೋ ಆಧಾರಿತ ಎಲ್ಲ ವಿಷಯಗಳಿಗೂ ಕೂಡ ಮೀಸಲಿಡಲಾಗಿದೆ.
ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್, ನಿಪುಣ್ ಭಾರತ್ ಕಾರ್ಯಕ್ರಮದಲ್ಲಿ ನಿಪುಣ್ನ ಪೂರ್ಣ ರೂಪ ಯಾವುದು? ಸೆಕೆಂಡ್ ಕ್ವಶನ್, ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ಪುಷ್ಕರ್ ಸಿಂಗ್ ಧಾಮಿ ಯಾರನ್ನು ನೇಮಕ ಮಾಡಿದ್ದಾರೆ?